ಇವತ್ತು ನಾನು ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಬಂದಿದ್ದೀನಿ. ಏನಪ್ಪ ವಿಚಾರ ಅಂದರೆ, ಇವಾಗ 50+ ಆಗಿರೋರು ಅಂದರೆ ನಮ್ಮಂಥವ್ರು, ಏಜ್ ಆಗಿರೋರು, ನಾವು ಮೊದಲಿಂದ ಏನು ಮಾಡಿರ್ತೀವಿ, ಸ್ವತಂತ್ರವಾಗಿ ನಮ್ಮ ಗಂಡ, ನಮ್ಮ ಮನೆ, ನಮ್ಮ ಮಕ್ಕಳು ಅಂತ ಸ್ವತಂತ್ರವಾಗಿ ಇದ್ದು ನಮ್ಮ ಜೀವನವನ್ನು ಮಾಡಿರ್ತೀವಿ. ಆಮೇಲೆ ಮಕ್ಕಳು ದೊಡ್ಡವರು ಆಗ್ತಾರೆ, ರೆಕ್ಕೆ ಪುಕ್ಕ ಬರುತ್ತೆ, ಕೆಲಸ ಸಿಗುತ್ತೆ, ಅವರು ಬೇರೆ ಕಡೆಗೆ ವಾಸಕ್ಕೆ ಹೋಗ್ತಾರೆ ಅವರ ಪರಿವಾರದೊಂದಿಗೆ. ಮತ್ತು ನಾವು ಅವಾಗವಾಗ ಹೋಗಿ ಅವ್ರ ಮನೆಯಲ್ಲಿ ಇರ್ತೀವಿ. ಇದ್ದಾಗ ಅವ್ರೇನು ಮಾಡ್ತಾರೆ, ಬಲವಂತವಾಗಿ ನೀವು ಇಲ್ಲೇ ಇರಿ, ನೀವು ಇಲ್ಲೇ ಇರಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಅಷ್ಟು ವರ್ಷಗಳ ಕಾಲ ನಾವು ನಮ್ಮ ಮನೆಯಲ್ಲಿ ನಾವು ಗಟ್ಟಿಗಿದ್ದೀವಿ, ನಮ್ಮ ಊಟ, ನಮ್ಮ ಬಟ್ಟೆ ಎಲ್ಲವನ್ನ ನಾವೇ ಮಾಡ್ಕೋತಾ ಇರ್ತೀವಿ. ಅಂದರೆ ಬೇರೆಯವ್ರ ಮೇಲೆ ನಾವು ಆಸರೆ ಆಗಿರೋದು ಅಂದರೆ ಡಿಪೆಂಡ್ ಆಗೋದು ಇಷ್ಟಪಡಲ್ಲ. ಅಲ್ಲಿ ಹೋದಾಗ ನಮಗೆ ಇದು ಡಿಪೆಂಡ್ ಆಗ್ತಾ ಇದ್ದೀವಾ ಅಂತ ಅನಿಸುತ್ತೆ ಮನಸ್ಸಿಗೆ. ಆಗ ನಾವು ನಮ್ಮ ಮನೆಗೆ ನಾವು ಹೊರಟು ಬರ್ತೀವಿ. ಅಂದರೆ ಒಂದು 15 ದಿನ 20 ದಿನ ಇದ್ಬಿಟ್ಟು ವಾಪಸ್ಸು ಬರ್ತೀವಿ. ಯಾಕಂದರೆ ಮನಸ್ಸಿಗೆ ಎಲ್ಲಿ ಹಿತ ಇರುತ್ತೋ, ಮನಸ್ಸಿಗೆ ಎಲ್ಲಿ ಸಮಾಧಾನ ಇರುತ್ತೋ, ಮನಸ್ಸಿಗೆ ಅಂದರೆ ನಮಗೆ ಎಲ್ಲಿ ಸ್ವಾತಂತ್ರ್ಯ ಇರುತ್ತೋ ಅಲ್ಲಿ ಇರೋದ್ರಲ್ಲಿ ಅರ್ಥ ಇರುತ್ತೆ. ಸರಿ, ಇದು ಒಂದು ವಿಚಾರ. ಇನ್ನೊಂದು ವಿಚಾರ, ಸ್ವಲ್ಪ ವರ್ಷಗಳ ಆದಮೇಲೆ ನಮಗೆ ಅಂದರೆ 50+ ಅತ್ತೆ ಮಾವ ಅಪ್ಪ ಅಮ್ಮ ಯಾರನ್ನ ಆಗಲಿ ಅವ್ರಿಗೆ ಏಜ್ ಆಗುತ್ತೆ. ಅವ್ರಿಗೆ ಅವ್ರ ಕೆಲಸ ಅವರು ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಹಾಗೇನು ಮಾಡಬೇಕು, ನೀವು ಬಂದು ಕರ್ಕೊಂಡೋಗಿ ಆವಾಗ ಅವ್ರ ಸೇವೆಯನ್ನು ಮಾಡಿ. ಅವರು ಕೈಕಾಲು ಗಟ್ಟಿಯಾಗಿದ್ದಾಗ ಕರ್ಕೊಂಡೋಗಿ ಬಲವಂತವಾಗಿ ಇರಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಈ ಕಾಯಿಲೆ ಬಿದ್ದಾಗ ಅವ್ರ ಕೈಲಿ ಆಗದೇ ಇದ್ದಾಗ ನೀವು ಅವರ ಸೇವೆಯನ್ನು ಮಾಡೋದ್ರಲ್ಲಿ ಅರ್ಥ ಇರುತ್ತೆ ಅನ್ನೋದು